40 ವರ್ಷದಿಂದ ನೀವು ಕ್ಯಾಮ್ರಾದ ಈ ಫೋಟೋನ ನಿಮ್ಗೆ ಮೇಜರ್ ನೋಡೋಕ್ಕೆ ನಿಮ್ಗೆ ಏನು ಇಂಟ್ರೆಸ್ಟ್ ಮಾಡ್ತೀವಿ ನೋಡಿ, ಫೋಟೋ ಅನ್ನೋದೇ ನಮ್ಮ ಬದುಕಿನ ಒಂದು ಕ್ಷಣ ಅಷ್ಟೇ ಅಲ್ವಾ ಕ್ಲಿಕ್ಸೋದು. ಆದರೆ ಅದು ಅಷ್ಟೇ ಅಲ್ಲ, ಆ ಒಂದು ಕ್ಷಣದ ಗರ್ಭದಲ್ಲಿ ಸಾವಿರ ಕಥೆ ಇರುತ್ತೆ. ಮತ್ತು ಒಂದು ಫೋಟೋ ಕೂಡ ವರ್ಷಕ್ಕೆ ಬೆಳೀತಾ ಹೋಗುತ್ತೆ. ನೀವು 8ನೇ ವಯಸ್ಸಿನಲ್ಲಿ ತೊಗೊಂಡಿರೋ ಫೋಟೋ 9ನೇ ವಯಸ್ಸಿಗೆ ಬೇರೆ ಥರ ಕಾಣಿಸ್ಬೋದು, ಒಂದು 25 ವರ್ಷ ಆದಮೇಲೆ ಬೇರೆ ಥರ ಕಾಣಿಸ್ಬೋದು. ಅದೇನೋ ಡಾಕ್ಯುಮೆಂಟ್ ಮಾಡುತ್ತಲ್ವ, ಅದರೊಳಗೆ ಒಂದು ಕಥೆಗಳಿರುತ್ತಲ್ಲ, ಆ ಥರದ ಒಂದು ಸಿನಿಮಾ ಇದು ಬರೀ ಸಿನಿಮಾ ಫೋಟೋ ಅಲ್ಲ. ಒಂದು ಉತ್ತರ ಕರ್ನಾಟಕದ ಇವನ ಊರಿಂದ ನಾನು ಬೆಂಗಳೂರಿಗೆ ಹೋದರೆ ಒಂದು ತಾಜ್ ಮಹಲ್ ವಿಧಾನಸೌಧದ ಮುಂದೆ ಒಂದು ಫೋಟೋ ತೊಗೋಬೇಕು ಅನ್ನೋ ಒಂದು ಆಸೆ. ಅವ್ರ ಊರಿನಲ್ಲಿ 70% ಜನರ ಮನೆಗಳಲ್ಲಿ ಹೋಗಿ ಬಂದವ್ರ ಮನೆಯಲ್ಲ ಒಂದು ಫ್ರೇಮ್ ಹಾಕಿ ಇಟ್ಟಿದ್ದಾರಂತೆ ವಿಧಾನಸೌಧದ ಮುಂದೆ ಫೋಟೋ. ಅಂದರೆ ಉತ್ತರ ಕರ್ನಾಟಕದವ್ರಿಗೆ ಬೆಂಗಳೂರಿಗೆ ಬರೋದು ನಮ್ಮನ್ನು ಆಳುವ ಒಂದು ಶಕ್ತಿ ಕೇಂದ್ರ ಅದಿದೆ, ಅದ್ರ ಮುಂದೆ ನಿಂತ್ಕೋಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ. ಅಥವಾ ಒಬ್ಬ ಡಿ ಬಾಸ್ ಜೊತೆ ಫೋಟೋ ತೊಗೋಬೇಕು, ಎಷ್ಟು ಜೊತೆ ಫೋಟೋ ತೊಗೋಬೇಕು, ಇನ್ನೊಬ್ಬರ ಜೊತೆ ಫೋಟೋ ತೊಗೋಬೇಕು ಅಂತ ಆ ಊರಿನ ಕನಸಾಗಿರುತ್ತೆ. ಇಲ್ಲಿ ರೀಚ್ ಆಗಲ್ಲ ಅವರು. ಆ ಥರದ ಕನಸಿಟ್ಕೊಂಡು ಬಂದು ಹುಡುಗ ತಗೊಂಡ ಮತ್ತು ತಲುಪನ್ನ ಈ ಪ್ರಯಾಣದಲ್ಲಿ ಬಂದ ಕೋವಿಡ್ ಏನು ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಆ ಇಡೀ ಕಥೆಯ ಹೆಣೆಯುವಿಕೆ ಇಷ್ಟ ಆಯಿತು. ಅದು ಫೋಟೋ ಅನ್ನೋ ಹೆಸರು ನನಗೆ ಇಷ್ಟ ಆಯಿತು. ಇನ್ನೇನಿಲ್ಲ. ಸಾಮಾನ್ಯವಾಗಿ ವಿರೋಧ ಮಾಡ್ತಾ ಇರ್ತಾರೆ. ಸೊ ಆ ವಿಚಾರವಾಗಿ ನಮಗೆ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಅವರ ಆಗಿರೋ ಸಮಸ್ಯೆಗಳನ್ನ ತೋರಿಸಿ ಅದು ಸಮಸ್ಯೆ ಇವರನ್ನ ಪ್ರಶ್ನೆ ಮಾಡೋದಕ್ಕೆ ಸಮಸ್ಯೆ ತಗೊಂಡಿದ್ದೆ ಅಥವಾ ರಾಜಕೀಯವಾಗಿ ತಗೊಂಡಿದ್ದೆ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಇಲ್ಲರಿ ಈ ಸಿನಿಮಾದಲ್ಲಿ ಆ ಹುಡುಗ ಆ ಕ್ಷಣದ ಒಬ್ಬ ಪ್ರಧಾನಿಯವರ ಮಾತನ್ನು ಹಾಕಿದ್ದಾನೆ. ಅಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ರೆ ಡೊನಾಲ್ಡ್ ಟ್ರಂಪ್ ವಯಸ್ಸಾಗ್ತಿತ್ತ ಅಷ್ಟೇ ಅಲ್ವೇ. ವಿಶ್ವಗುರು ಅನ್ನೋದು ಈ ಇಡೀ ಪ್ರಪಂಚಕ್ಕೆ ಆಗಬೇಕಾದ್ರೆ ಹಳ್ಳಿಗಳಲ್ಲಿ ಬೇಲಿ ಹಾಕಿದಾರಲ್ವಾ. ಅದನ್ನು ಅಂದರೆ ಒಂದು ಕಥೆಯನ್ನು ಹೇಳಬೇಕಾದ್ರೆ ಆಗಿನ ರಾಜಕೀಯ ಸನ್ನಿವೇಶನ ಹೇಳಬೇಕು, ಅಲ್ಲಿಯ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳಬೇಕು. ಅದನ್ನು ನಾನು ಬಂದಿದ್ದರಿಂದ ಅದಕ್ಕೆ ಬಣ್ಣ ಹಾಕುವಷ್ಟು ಅಂತ ನಿಮ್ಗೆ ಅರ್ಥ ಆದರೆ ಅದು ಪ್ರಾಯಶಃ ನನ್ನ ನಿಲುವುಗಳಿಂದಾಗಿ ನಿಮ್ಗೆ ಹಂಗೆ ಅನಿಸಿರ್ಬೋದು. ಅದಲ್ಲ.